ಈ ಜಗತ್ತು ರಹಸ್ಯಗಳಿಂದ ತುಂಬಿದೆ ಮತ್ತು ಕೆಲವು ರಹಸ್ಯಗಳು ನಂಬಲು ಸಹ ಕಷ್ಟವಾಗುತ್ತವೆ. ಭೂತಕಾಲದ ಒಂದು ರಹಸ್ಯ ಇಂದಿನ ಸಾಕ್ಷಿಗಳಿಗಿಂತಲೂ ಹೆಚ್ಚು ಬಲವಾಗಿಯೇ ಉಳಿದಿದೆ. ಇಂದಿನ ಕಥೆಯನ್ನು ಬಹಳ ಕಡಿಮೆ ಜನ ಮಾತ್ರ ಕೇಳಿರಬಹುದು, ಆದರೆ ಅದರ ರಹಸ್ಯಗಳು ಮತ್ತು ಸತ್ಯಾಂಶಗಳು ನಿಮಗೆ ಆಶ್ಚರ್ಯ ಉಂಟುಮಾಡುತ್ತವೆ. ಅದು 1940ರ ದಶಕದ ಸಮಯ. ಆಗ ಸಂಶೋಧಕನೊಬ್ಬ ಮಂಕಿ ಗಾರ್ಡ್ ಎಂಬ ಕಳೆದುಹೋದ ನಗರದ ಹುಡುಕಾಟದಲ್ಲಿ ನಿರತನಾಗಿದ್ದ. ಅದು ಕಾಡಿನೊಳಗಿದ್ದ ಒಂದು ಪ್ರಾಚೀನ ನಗರ. ಆ ನಗರದ ನಿವಾಸಿಗಳು ಮಂಕಿ ಗಾರ್ಡ್ ಎಂಬ ದೇವರನ್ನು ಪೂಜಿಸುತ್ತಿದ್ದರು. ಅಂದರೆ ಹಿಂದೂ ಧರ್ಮದ ಪ್ರಕಾರ ಅದು ಭಗವಾನ್ ಹನುಮಂತ. ಅಲ್ಲಿ ಕಂಡುಬಂದ ಕಲಾತ್ಮಕ ದೇವಾಲಯಗಳು ಮತ್ತು ಪಿರಮಿಡ್ಗಳು ಸಂಶೋಧಕರಿಗೆ ಖಜಾನೆಯಷ್ಟೇ ಅಮೂಲ್ಯವಾಗಿದ್ದವು. ಈ ನಗರದಲ್ಲಿ ಅಮೂಲ್ಯ ಖಜಾನೆ ಮರೆಮಾಡಲಾಗಿದೆ ಎಂಬ ಮಾತು ಸಹ ಕೇಳಿಬಂದಿತ್ತು. ಆದರೆ ಕೆಲವರು ಈ ನಗರವನ್ನು ಕಪೋಲ ಕಲ್ಪನೆ ಎಂದು ಕರೆಯುತ್ತಿದ್ದರು, ಅಟ್ಲಾಂಟಿಸ್ನಂತೆ ಕಲ್ಪಿತವೆಂದು ಭಾವಿಸುತ್ತಿದ್ದರು. 1940ರಲ್ಲಿ ಜಾರ್ಜ್ ಗುಸ್ತಾವ್ ಎಂಬ ಒಬ್ಬ ಶ್ರೀಮಂತ ವ್ಯಕ್ತಿ ಈ ರಹಸ್ಯ ನಗರವನ್ನು ಹುಡುಕಲು ಥಿಯೋಡರ್ ಮೌಡರ್ ಎಂಬ ಸಂಶೋಧಕನನ್ನು ಸಂಪರ್ಕಿಸಿದರು. ಈ ನಗರ ಮಧ್ಯ ಅಮೆರಿಕಾದ ಹೊಂಡುರಾಸ್ ದೇಶದ ಕಾಡಿನೊಳಗೆ ಮರೆಮಾಡಲಾಗಿದೆ ಎಂದು ನಂಬಲಾಗುತ್ತಿತ್ತು. ಥಿಯೋಡರ್ ತನ್ನ ಒಬ್ಬ ಸಹಚರನೊಂದಿಗೆ ಹೊಂಡುರಾಸ್ನ ಅಪಾಯಕಾರಿ ಕಾಡಿನಲ್ಲಿ 4 ತಿಂಗಳು ಕಾಣೆಯಾಗಿದ್ದರು. 4 ತಿಂಗಳ ನಂತರ ಅವರು ಹಿಂದಿರುಗಿ ಕಳೆದುಹೋದ ನಗರವನ್ನು ಕಂಡುಹಿಡಿದಿದ್ದೇನೆ ಎಂದು ಘೋಷಿಸಿದರು. ಅವರು ಪತ್ರಿಕಾಗೋಷ್ಠಿ ನಡೆಸಿ ಅನೇಕ ಕಲಾತ್ಮಕ ವಿಗ್ರಹಗಳು, ಬಂಗಾರ ಬೆಳ್ಳಿ ವಸ್ತುಗಳು ಮತ್ತು ಅತ್ಯಂತ ಆಶ್ಚರ್ಯಕರವಾಗಿ ಹೃದಯದಲ್ಲಿ ಶ್ರೀರಾಮ ಮತ್ತು ಸೀತೆಯೊಂದಿಗೆ ಕುಳಿತಿರುವ ಹನುಮಂತನ ಮೂರ್ತಿಯನ್ನು ಕಂಡಿದ್ದೇನೆ ಎಂದರು. ಆದರೆ ಆ ಖಜಾನೆಯನ್ನು ತರಲು ಅವರು ಮತ್ತೆ ಹೊಂಡುರಾಸ್ಗೆ ಹೋಗಲಿಲ್ಲ. 2ನೇ ವಿಶ್ವಯುದ್ಧದ ನಂತರ ಅವರು ಆತ್ಮಹತ್ಯೆ ಮಾಡಿಕೊಂಡರು. ಆ ರಹಸ್ಯ ಮತ್ತಷ್ಟು ನಿಗೂಢವಾಗಿಯೇ ಉಳಿಯಿತು. ನಂತರದ ವರ್ಷಗಳಲ್ಲಿ ಆ ಪಿರಮಿಡ್ಗಳ ಮೇಲೆ ಕಾಡು ಮತ್ತಷ್ಟು ದಟ್ಟವಾಗುತ್ತಾ ಹೋಯಿತು. ವಿಶ್ವದ ಆರ್ಥಿಕ ಸಂಕಷ್ಟವೂ ಎದುರಾಯಿತು. ಹನುಮಂತ ಭಕ್ತರ ನಗರವನ್ನು ಹುಡುಕಬೇಕೆಂಬ ಆಸೆ ಇದ್ದರೂ ಹಣದ ಕೊರತೆಯಿಂದ ಸಂಶೋಧಕರು ಹುಡುಕಲು ಮುಂದುವರೆಯಲಿಲ್ಲ. 2015ರಲ್ಲಿ ಉಪಗ್ರಹದ ಸಹಾಯದಿಂದ ಒಬ್ಬ ಭೂಗೋಳಶಾಸ್ತ್ರಜ್ಞ ಮಾನವರು ನಿರ್ಮಿಸಿದಂತಿರುವ ಒಂದು ರಚನೆಯನ್ನು ಗಮನಿಸಿದರು. ಸಮೀಪದಿಂದ ಪರಿಶೀಲಿಸಿದಾಗ ಅಲ್ಲಿ ದೇವಾಲಯದಂತೆ ಮತ್ತು ಪಿರಮಿಡ್ಗಳಂತೆ ಕಾಣುವ ಅನೇಕ ನಿರ್ಮಾಣಗಳು ಇದ್ದವು. ಸಾವಿರಾರು ವರ್ಷಗಳ ಮೌನವನ್ನು ಒಡೆಯಲು ಹನುಮಂತನ ನಗರ ಮತ್ತೆ ಸಿದ್ಧವಾಗಿತ್ತು. ಅತ್ಯಾಧುನಿಕ ಸಾಧನಗಳ ಸಹಾಯದಿಂದ ಮಂಕಿ ಗಾರ್ಡ್ ನಗರದ ಹುಡುಕಾಟ ಮತ್ತೆ ಆರಂಭವಾಯಿತು. ನ್ಯಾಷನಲ್ ಜಿಯೋಗ್ರಾಫಿಕ್ ಜೊತೆ ಪುರಾತತ್ವ ತಜ್ಞರ ತಂಡ ಹೆಲಿಕಾಪ್ಟರ್ ಮೂಲಕ ಆ ಅಪಾಯಕಾರಿ ಕಾಡಿಗೆ ಇಳಿಯಿತು. ಅಲ್ಲಿ ಕಂಡುಬಂದ ಹನುಮಂತ ಭಕ್ತರ ಪ್ರಾಚೀನ ನಗರ ಆಶ್ಚರ್ಯಕರವಾಗಿತ್ತು. ಈ ಆಧುನಿಕ ಸಂಶೋಧನೆ ಡಿಸ್ಕವರಿ ಚಾನೆಲ್ನಲ್ಲೂ ಪ್ರಸಾರವಾಯಿತು. ಈಗ ಒಂದು ಪ್ರಶ್ನೆ, ಈ ನಿರ್ಮಾಣಗಳನ್ನು ಕಟ್ಟಿದವರು ಯಾರು? ಸಂಶೋಧಕರ ಪ್ರಕಾರ ಅವರು ಓಲ್ಮೆಕ್ ಜನಾಂಗದವರು ಎಂದು ಹೇಳಲಾಗುತ್ತದೆ. ಓಲ್ಮೆಕ್ ಜನಾಂಗವು ಪ್ರಾಚೀನ ಶಿಲ್ಪಕಲೆಗೆ ಪ್ರಸಿದ್ಧರಾಗಿದ್ದರು. ಅಲ್ಲಿ ಕಂಡುಬಂದ ಮೂರ್ತಿಗಳು ಮತ್ತು ಪಿರಮಿಡ್ಗಳು ಅವರ ಕಾಲಕ್ಕೆ ಸೇರಿದ್ದವು ಎಂದು ದೃಢಪಡಿಸಲಾಗಿದೆ. ಒಂದು ತತ್ವದ ಪ್ರಕಾರ ಓಲ್ಮೆಕ್ ನಾಗರಿಕತೆ ಕ್ರಿಸ್ತ ಪೂರ್ವ 1000ರಿಂದ 1400ರವರೆಗೆ ಇಲ್ಲಿ ವಾಸಿಸುತ್ತಿತ್ತು ಎಂದು ಹೇಳಲಾಗುತ್ತದೆ. ಅವರು ಓದಲು ಬರೆಯಲು ತಿಳಿದಿದ್ದರು ಮತ್ತು ಅತ್ಯುತ್ತಮ ಶಿಲ್ಪಿಗಳು ಆಗಿದ್ದರು. ಆದರೆ ಒಂದು ದಿನ ಅವರು ಅಕಸ್ಮಾತ್ ಕಾಣೆಯಾಗಿದ್ದು ನಗರ ಕಾಡಿನೊಳಗೆ ಮರೆಯಾಯಿತು. ಇಲ್ಲಿ ಒಂದು ಪ್ರಶ್ನೆ, ಓಲ್ಮೆಕ್ ಜನರು ಮತ್ತು ಭಗವಾನ್ ಹನುಮಂತರ ನಡುವಿನ ಸಂಬಂಧವೇನು? ಅವರು ಭಾರತದೊಂದಿಗೆ ಸಂಪರ್ಕ ಹೊಂದಿದ್ದರೆ ಅಥವಾ ಬೇರೆ ಯಾವುದೋ ಉನ್ನತ ನಾಗರಿಕತೆಯೊಂದಿಗೆ ಸಂಬಂಧವಿತ್ತೆ? ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಇದೀಗ ನಿಮಗೆ ಆಶ್ಚರ್ಯಗೊಳಿಸುವ ರಾಮಾಯಣದ ಒಂದು ಕಥೆ ಹೇಳುತ್ತೇನೆ. ರಾಮಾಯಣದಲ್ಲಿ ರಾವಣನ ಸಹೋದರ ಅಹಿರಾವಣನಿದ್ದ. ಅವನು ರಾಮ ಮತ್ತು ಲಕ್ಷ್ಮಣರನ್ನು ಮೋಸದಿಂದ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಅವರನ್ನು ರಕ್ಷಿಸಲು ಹನುಮಂತನು ಪಾತಾಳ ಲೋಕಕ್ಕೆ ಹೋಗುತ್ತಾನೆ ಎಂದು ಹೇಳಲಾಗುತ್ತದೆ. ಭೂಗೋಳದ ಪ್ರಕಾರ ಭಾರತದ ವಿರುದ್ಧ ದಿಕ್ಕಿನಲ್ಲಿ ದಕ್ಷಿಣ ಅಮೆರಿಕ ಬರುತ್ತದೆ. ಅದು ಭಾರತದ ಕೆಳಭಾಗದಲ್ಲಿರುವುದರಿಂದ ಕೆಲವರು ಅದನ್ನು ಪಾತಾಳ ಲೋಕವೆಂದು ಪರಿಗಣಿಸುತ್ತಾರೆ. ಪಾತಾಳಕ್ಕೆ ಹೋದ ಹನುಮಂತನಿಗೆ ಮಕರಧ್ವಜ ಎದುರಾಗುತ್ತಾನೆ. ಅವನು ನೋಡಲು ಹನುಮಂತನಂತೆಯೇ ಕಾಣುತ್ತಿದ್ದನು. ರಾಮಾಯಣದ ಪ್ರಕಾರ ಮಕರಧ್ವಜನು ಮೊಸಳೆಯ ಗರ್ಭದಲ್ಲಿ ಹುಟ್ಟಿದ್ದನು. ಲಂಕೆಯನ್ನು ದಹಿಸಿದ ನಂತರ ಹನುಮಂತನು ಸಮುದ್ರದ ಮೇಲೆ ಹಾರುವಾಗ ಅವನ ಬೆವರಿನ ಹನಿ ಸಮುದ್ರಕ್ಕೆ ಬಿತ್ತು. ಅದನ್ನು ಮೊಸಳೆಯೊಂದು ನುಂಗಿತು. ನಂತರ ಅದು ಮೊಸಳೆಯ ಗರ್ಭ ಸೇರಿ ಮಕರಧ್ವಜ ಹುಟ್ಟಿದನು ಎಂದು ಹೇಳಲಾಗುತ್ತದೆ. ಪಾತಾಳದ ರಾಜನೊಂದಿಗೆ ಹನುಮಂತನು ಯುದ್ಧ ಮಾಡಿದನು. ಯುದ್ಧ ಗೆದ್ದ ನಂತರ ಪಾತಾಳ ಲೋಕವನ್ನು ತನ್ನ ಮಗನಿಗೆ ಒಪ್ಪಿಸಿದನು ಎಂದು ಹೇಳಲಾಗುತ್ತದೆ. ಮೌಡರ್ ಕಂಡುಹಿಡಿದ ಎಲ್ಲಾ ವಿವರಗಳನ್ನು ಬಹಿರಂಗಪಡಿಸಲಿಲ್ಲ. ಆ ಸ್ಥಳಕ್ಕೆ ಹೋಗುವ ಮಾರ್ಗವನ್ನೂ ಹೇಳಲಿಲ್ಲ.
ಇನ್ನೂ ಅನೇಕ ಸಾಕ್ಷಿಗಳನ್ನು ಅವರು ಮರೆಮಾಡಿದ್ದಾರೆ ಎಂಬ ಅನುಮಾನವಿದೆ. ಆ ಅಮೂಲ್ಯ ಮತ್ತು ಸುಂದರ ವಸ್ತುಗಳು ನಾಶವಾಗಬಾರದೆಂಬ ಕಾರಣದಿಂದ ಅವರು ಆ ಸ್ಥಳದ ರಹಸ್ಯವನ್ನು ಉಳಿಸಿಕೊಂಡಿರಬಹುದು ಎಂದು ಹೇಳಲಾಗುತ್ತದೆ. ಈ ಎಲ್ಲ ಸಾಕ್ಷಿಗಳ ಪ್ರಕಾರ ನಮ್ಮ ಹಿಂದಿನ ಜನಾಂಗದವರು ಎಷ್ಟು ಮುಂದುವರೆದಿದ್ದರು ಎಂದು ತಿಳಿಯುತ್ತದೆ. ಈ ವಿಶ್ಲೇಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.